ವೇಟಿಂಗ್ ಪ್ಲಸ್ ರೂಮ್, ಅ ವೇಟಿಂಗ್ ರೂಮ್. ರೈಲ್ವೆ ಸ್ಟೇಷನಲ್ಲಿರುತ್ತೆ ಅಥವಾ ಯಾವುದಾದ್ರೂ ದೊಡ್ಡ ಕಂಪ್ನಿಗಳಲ್ಲಿರುತ್ತೆ, ಆರ್ಗನೈಸೇಷನಲ್ಲಿರುತ್ತೆ. ಅಂದರೆ ಜನ ಹೋಗಲ್ಲಿ ವೆಯ್ಟ್ ಮಾಡ್ತಿರ್ತಾರೆ, ವೇಟಿಂಗ್ ರೂಮ್. ಅದು ಎಂಥ ರೂಮ್ ಅಂತ ಹೇಳ್ತಿದ್ದೀವಿ. ಸೊ ING ಅಡ್ಜೆಕ್ಟಿವ್ಗಳು ಈ ಥರ ಪರ್ಪಸ್ ಹೇಳೋದಕ್ಕೇನೆ ಯೂಸ್ ಮಾಡ್ತೀವಿ. ಗೊತ್ತಾಗ್ತದಲ್ಲ, ಯಾವ ನೌನ್ ಜೊತೆ ಅದನ್ನು ಯೂಸ್ ಮಾಡ್ತೀವೋ ಆ ನೌನ್ನ ಪರ್ಪಸ್ ಅಥವಾ ಆನ್ ಗೋಯಿಂಗ್ ಆ್ಯಕ್ಷನ್ ಎರಡೂ ಹೇಳೋದಕ್ಕೆ. ಎಕ್ಸಾಂಪಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಕ್ರೈಯಿಂಗ್ ಬೇಬಿ ಅಂದರೆ ಅಳ್ತಾ ಇರೋ ಮಗು. ಈ ಥರ ನಾವು ಮಗುನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಬೇಬಿ ಜೊತೆ ಒಂದು ಆನ್ ಗೋಯಿಂಗ್ ಆ್ಯಕ್ಷನ್ ಆಗ್ತಾ ಇದೆ ಅಲ್ವಾ, ಏನು ಅದು? ಕ್ರೈಯಿಂಗ್. ಆದ್ರಿಂದ ಆ ಬೇಬಿನ ನಾನು ಹೇಗೆ ಗುರುತಿಸ್ತೀನಿ? ಕ್ರೈಯಿಂಗ್ ಬೇಬಿ ಅಂತ. ಈಗ ಇಲ್ಲಿ ನೋಡಿ, ಯಾರಾದರೂ ಕೇಳ್ತಾರೆ ವಿಚ್ ಬೇಬಿ ಆರ್ ಯು ಟಾಕಿಂಗ್ ಅಬೌಟ್? ದ ಕ್ರೈಯಿಂಗ್ ಬೇಬಿ. ನೋಡಿ, ಆ ರೀತಿ ನಾನು ಆ ಬೇಬಿನ ಗುರುತಿಸ್ತೆ. ಗೊತ್ತಾಯ್ತಲ್ಲ? ಕುಕ್ಕಿಂಗ್ ಆಯಿಲ್, ಕುಕ್ ಮಾಡೋದಕ್ಕೋಸ್ಕರ ಇರೋ ಆಯಿಲ್, ಕುಕ್ಕಿಂಗ್ ಆಯಿಲ್. ಸೊ ಇಲ್ಲಿ ಆಯಿಲ್ ಅನ್ನೋದು ನೌನ್, ಕುಕ್ಕಿಂಗ್ ಅನ್ನೋದು ಅಡ್ಜೆಕ್ಟಿವ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಪರ್ಪಸ್ ಹೇಳ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ING ಅಡ್ಜೆಕ್ಟಿವ್ಗಳು ಈ ರೀತಿ ವರ್ಬಿಂದ ಬಂದಿದ್ರೆ, ಕುಕ್ ಅನ್ನೋದು ವರ್ಬಿಂದ ಬಂದಿದೆ, ಕುಕ್ಕಿಂಗ್, ಅವು ಯಾವಾಗಲೂ ಕೂಡ ಪರ್ಪಸ್ನ ಹೇಳುತ್ತೆ. ಕೆಲವು ING ಫಾರ್ಮ್ನಲ್ಲಿರೋ ಅಡ್ಜೆಕ್ಟಿವ್ಗಳು ಫೀಲಿಂಗ್ಸ್ನ ಹೇಳುತ್ತೆ. ನೆನಪಿದೆಯಾ, ಹಳೆಯ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಇಂಟ್ರೆಸ್ಟಿಂಗ್, ಎಕ್ಸೈಟಿಂಗ್, ಫೀಲಿಂಗ್ನ ಕಾಸ್ ಮಾಡೋ ಅಡ್ಜೆಕ್ಟಿವ್ಗಳು ಆಮೇಲೆ ನಾನು ಹೇಳ್ತೀನಿ. ಬಾಯ್ಲಿಂಗ್ ವಾಟರ್ ಅಂದರೆ ಬಾಯ್ಲ್ ಆಗ್ತಾ ಇರೋ ವಾಟರ್, ಅಂದರೆ ಅದ್ರ ಮೇಲೆ ಒಂದು ಆನ್ ಗೋಯಿಂಗ್ ಆ್ಯಕ್ಷನ್ ಇದೆ. ಡೋಂಟ್ ಟಚ್ ದ ಬಾಯ್ಲಿಂಗ್ ವಾಟರ್ ಹೇಳ್ಬೋದಲ್ವಾ ಆ ಥರ. ವೆಡ್ಡಿಂಗ್ ಹಾಲ್, ಹಾಲ್ನ ಪರ್ಪಸ್. ಬರ್ನಿಂಗ್ ಹೌಸ್, ಹೌಸ್ ಮೇಲೆ ಒಂದು ಆ್ಯಕ್ಷನ್ ಆಗ್ತಾ ಇದೆ. ಸೊ ಆಲ್ರೆಡಿ ಬರ್ನ್ ಆಗಿದ್ರೇನೆ ಅಂತೀವಿ ಬರ್ಂಟ್ ಹೌಸ್ ಅಂತ. ಡ್ರಿಂಕಿಂಗ್ ವಾಟರ್, ಕುಡಿಯೋದಕ್ಕೋಸ್ಕರ ಇರೋ ವಾಟರ್. ಲವಿಂಗ್ ಮದರ್, ಕೇರಿಂಗ್ ಮದರ್, ಪ್ರೊಟೆಕ್ಟಿಂಗ್ ಮದರ್ ಅನ್ಬೋದು. ಡ್ರೈವಿಂಗ್ ಲೈಸೆನ್ಸ್, ರನ್ನಿಂಗ್ ವಾಟರ್, ವಾಷಿಂಗ್ ಮಷೀನ್. ಸೊ ಈ ಎಲ್ಲ ವರ್ಡ್ಸ್ಗಳು ಇಲ್ಲಿ ನೌನ್ಗಳು. ಇವುಗಳನ್ನ ನಾವು ಸೆಂಟೆನ್ಸ್ನಲ್ಲಿ ನೌನ್ಗಳ ಥರ ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ಇದು ಡಿಸ್ಕ್ರೈಬ್ ಆಗಿದೆ, ರೈಟ್? ಐ ಹ್ಯಾವ್ ಅ ಲೇಟೆಸ್ಟ್ ವಾಷಿಂಗ್ ಮಷೀನ್ ಅಟ್ ಮೈ ಹೋಮ್. ಸ್ಟಾಪ್ ದ ರನ್ನಿಂಗ್ ವಾಟರ್. ಡೂ ಯು ಹ್ಯಾವ್ ದ ಡ್ರೈವಿಂಗ್ ಲೈಸೆನ್ಸ್? You have a loving mother. Don't touch the boiling water. Can you bring some cooking oil? Right. How big is the wedding hall? Missing kid. Paying guest. ಅಂದರೆ ನಾರ್ಮಲ್ ಗೆಸ್ಟ್ಗಳಂದರೆ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಹೋಗ್ತಾರೆ. ಪೇಯಿಂಗ್ ಗೆಸ್ಟ್ ಶಾರ್ಟ್ ಫಾರ್ಮ್ ಗೊತ್ತಿದ್ರಲ್ಲ, PG. ಗೆಸ್ಟ್ಗಳ ಥರ ಅಲ್ಲಿರ್ತಾರೆ ಸ್ವಲ್ಪ ದಿನವರೆಗೂ, ಬಟ್ ಅವರು ಪೇ ಮಾಡ್ತಿರ್ತಾರೆ ಊಟಕ್ಕೋಸ್ಕರ, ಅಕಾಮಿಡೇಷನ್ಗಾಗಿ ಪೇ ಮಾಡ್ತಾ ಇರೋ ಗೆಸ್ಟ್. ಮೀಟಿಂಗ್ ಹಾಲ್, growing kids, shaving cream, joining letter, greeting card, falling leaves, passing clouds, weighing machine, right? Remaining task, thanking letter, drilling machine, disturbing noise, swimming suit, inspiring person, terrifying dreams, operating system, computing power, encouraging teacher. ಸೊ ನೋಡಿ, ಇನ್ನಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಟೈರಿಂಗ್ ಜಾಬ್, ದ ರೈಸಿಂಗ್ ಸನ್. ನೋಡಿ ಅಲ್ಲೇನಿತ್ತಾಗಲೇ ದ ರೈಸನ್ ಸನ್, ಆಲ್ರೆಡಿ ರೈಸ್ ಆಗಿದೆ, ಉದಯಿಸಿದ ಸೂರ್ಯ. ಇಲ್ಲಿ ರೈಸಿಂಗ್ ಸನ್ ಅಂದರೆ ಈಗ ಆನ್ ಗೋಯಿಂಗ್ ಆ್ಯಕ್ಷನ್. ಅದು ನೀನೇನು ನೋಡ್ತಾ ಇದೆಯಾ? ಐ ಆಮ್ ವಾಚಿಂಗ್ ದ ರೈಸಿಂಗ್ ಸನ್. ರೈಸ್ ಆಗ್ತಾ ಇರೋ ಸನ್ನ ನೋಡ್ತಾ ಇದ್ದೀನಿ. ಟಾಕಿಂಗ್ ಡಾಲ್, ಸ್ಲೈಡಿಂಗ್ ಡೋರ್, ರಿಲ್ಯಾಕ್ಸಿಂಗ್ ಚೇರ್, ಫ್ಲೈಯಿಂಗ್ ಮಷೀನ್, ಶಾಕಿಂಗ್ ನ್ಯೂಸ್, ಟ್ರೇಡಿಂಗ್ ಅಕೌಂಟ್, ಇನ್ಸಲ್ಟಿಂಗ್ ಬಿಹೇವಿಯರ್, ಸರೌಂಡಿಂಗ್ ಎನ್ವೈರನ್ಮೆಂಟ್. ನೌನ್ ಹಿಂದೆ ING ಅಡ್ಜೆಕ್ಟಿವ್ ಹೇಳಿದ್ರೆ ಅದು ಪರ್ಪಸ್ ಆದರೂ ಹೇಳುತ್ತೆ, ಅಥವಾ ಆ ನೌನ್ ಮೇಲೆ ಆಗ್ತಾರೋ ಆನ್ ಗೋಯಿಂಗ್ ಆ್ಯಕ್ಷನ್ ಆದರೂ ಹೇಳುತ್ತೆ. ಕನ್ಫ್ಯೂಸ್ ಆದರೆ ವಿಡಿಯೋ 2-3 ಸರಿ ನೋಡಿ ಅಷ್ಟೇ, ರೈಟ್? ಆಮೇಲೆ ನೋಟ್ಸ್ ಮಾಡ್ಕೊಳ್ಳಿ.